ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಯಶವಂತ್ ಎಂ ಜಿ, ಸಿಂಗರ್ ಸರೆಗಮಪ. ಬಂಧುಗಳು, ಇವತ್ತೊಂದು ವಿಷಯವನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕು. ಯಾಕೆಂದರೆ ತುಂಬ ಸಂತಸದಾಯಕವಾದಂತಹ ವಿಚಾರ. ಯಾಕೆ ಅಂತಂದರೆ, ನಮ್ಮ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿರರ್ಗಳವಾಗಿ 40 ಗಂಟೆಗಳ ಅದ್ಭುತವಾದಂತಹ ಗಾಯನ ಕಿಶೋರ್ ಕುಮಾರ್ ಅವರ ಕಂಠಸಿರಿಯ ಮೂಲ ಸ್ವರೂಪವನ್ನು ಮೇಳೈಸುವಂತಹ ಕೈಂಕರ್ಯ ನಮ್ಮ ಮಂಗಳೂರಿನಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಆಯೋಜನೆ ಷೋಡಶಿ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಈ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಹೆಸರಾಂತ ಪ್ಲೇಬ್ಯಾಕ್ ಸಿಂಗರ್ಸ್ಗಳು, ಯುವ ಪ್ರತಿಭೆಗಳು, ಹಿರಿಯರು ಕಿರಿಯರು ಮಾತ್ರವಲ್ಲದೆ ಅದ್ಭುತವಾದಂತಹ ಕಂಠಸಿರಿಯನ್ನು ಹೊಂದಿರತಕ್ಕಂತಹ ಎಲ್ಲ ಮಹನೀಯರ ಸಮಾಗಮದೊಂದಿಗೆ ನಡೀತಾ ಇದೆ. ಅದುವೇ ಇದೇ ತಿಂಗಳು, ಅದರರ್ಥದ್ದು ನವೆಂಬರ್ 18ನೇ ತಾರೀಕು ಮತ್ತು 19ನೇ ತಾರೀಕು ನಡೀತಾ ಇದೆ. ಇದರ ವಿಶೇಷತೆ ಏನಂತಂದರೆ, 18ನೇ ತಾರೀಕು ಬೆಳಗ್ಗೆ 3:30 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ 4 ಗಂಟೆಗೆ ಪ್ರಾರಂಭಗೊಳ್ಳತಕ್ಕಂತಹ ಈ ಒಂದು ಗಾಯನ 19ನೇ ತಾರೀಕು 8 ಗಂಟೆಗೆ ಸಮಾಪನಗೊಳ್ಳಲಿಕ್ಕಿದೆ. ಅನೇಕ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಅನೇಕ ಮಹನೀಯರನ್ನ ಒಳಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿಕ್ಕಿದೆ. ಹಾಗಾಗಿ ನಾನೆಂತೂ ಬರ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಬರಬೇಕು ಅಂತ ನನ್ನ ಅಪೇಕ್ಷೆ. ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಸಂಗೀತದ ಅನೇಕ ಪ್ರಾಕಾರಗಳಲ್ಲಿ ತನ್ನ ಕಂಠಸಿರಿ ಹರಿಸಿದಂತಹ ಅನೇಕ ಮಹನೀಯರು ತಮ್ಮ ಜೀವನದಲ್ಲಿ ಒಂದು ಉತ್ಕೃಷ್ಟ ಸಾಧನೆಯನ್ನು ಮಾಡಬೇಕು, ವಿಶ್ವದಲ್ಲೇ ತನ್ನ ಹೆಸರನ್ನು ಪಸರಿಸಿಗೊಳಿಸಬೇಕು ಅಂತ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಇವತ್ತಿನ ಎಲ್ಲ ಒಂದು ಕಾರ್ಯಕ್ರಮದ ಪರಿಪೂರ್ಣತೆ ದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಮೂಲಕ ನಡೀತಾ ಇದೆ. ಮಾತ್ರವಲ್ಲ, ನಿಮ್ಮ ಮನೆಗೇ ಈ ಒಂದು ಕಾರ್ಯಕ್ರಮ ಆದ ನಂತರವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿನ ಆ ಒಂದು ಪ್ರಮಾಣ ಪತ್ರಗಳು, ಮೆಡಲ್ಸ್ಗಳು, ಹಾಗೆ ಬ್ಯಾಡ್ಜ್ಗಳ ಜೊತೆಗೆ ಸಂಬಂಧಪಟ್ಟಂತೆ ಎಲ್ಲ ಪರಿಕರಗಳು ಕೂಡ ಬರಲಿಕ್ಕಿದೆ. ಹಾಗಾಗಿ ಇದೊಂದು ಎಲ್ಲ ಸಂಗೀತಗಾರಗಳನ್ನು ಒಟ್ಟುಗೂಡಿಸುವಂಥ ಒಂದು ಕೈಂಕರ್ಯ. ಇದುವೇ ಸಂಗೀತದ ಒಂದು ದೊಡ್ಡ ಯಜ್ಞ ಅಂತ ಹೇಳ್ಬೋದು. ಹಾಗಾಗಿ ಇದರ ಪೂರ್ವ ತಯಾರಿಗಳು ಈಗಾಗಲೇ ಭಾಳಷ್ಟು ವಿಜೃಂಭಣೆ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಬನ್ನಿ, ನಾನು ಬರ್ತಾ ಇದ್ದೀನಿ, ನೀವು ಕೂಡ ಬನ್ನಿ. ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಆ ಮಹಾನ್ ಗಾಯಕ ಕಿಶೋರ್ ಕುಮಾರ್ ಅವರ ಅತ್ಯಂತ ಶ್ರೇಷ್ಠತರವಾದಂತಹ ಆ ಒಂದು ಜ್ಞಾನಕ್ಕೆ ಶಿರಬಾಗುತ್ತಾ ಅಂಥ ಶ್ರೇಷ್ಠ ಮಹನೀಯರನ್ನ ನೆನಪಿಸಿಕೊಳ್ಳುವಂಥ ಕೈಂಕರ್ಯಕ್ಕೆ ನೀವೆಲ್ಲರೂ ಕೂಡ ಸೇರೋಣ. ಥ್ಯಾಂಕ್ ಯು ಸೊ ಮಚ್.